السلام عليكم ورحمة الله وبركاته. الحمد لله والصلاة والسلام على رسول الله وعلى آله وصحبه أجمعين. ಇಸ್ಲಾಮಿನಲ್ಲಿ ಎಲ್ಲಾ ವಿಷಯಗಳು ಕೂಡ ಸುಂದರವಾದ ರೀತಿಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಅದು ಏಕದೇವಾರಾಧನೆಯಿಂದ ಹಿಡಿದು ರಸ್ತೆಯಲ್ಲಿರುವ ಅಡೆತಡೆಗಳನ್ನು ನೀಗಿಸುವುದರ ಕುರಿತು ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ವಂತಕ್ಕೆ ಒಬ್ಬ ವ್ಯಕ್ತಿಗೆ ಅವನ ಸ್ವಂತಕ್ಕೆ ಸಮಾಧಾನವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯವಾಗ್ತದೆ. ಸ್ವಂತಕ್ಕೆ ಸಮಾಧಾನ ಮಾತ್ರ ಅಲ್ಲ, ಅವನಿಂದಾಗಿ ಅವನ ಕುಟುಂಬಕ್ಕೂ ಅವನ ನೆರೆಹೊರೆಯವರಿಗೂ ಅದೇ ರೀತಿ ಸಮಾಜದಲ್ಲಿ ಅವನು ಯಾರೊಂದಿಗೆಲ್ಲ ಬೆರೆಯುತ್ತಾನೋ ಅವರೆಲ್ಲರಿಗೂ ಕೂಡ ಅವನಿಂದಾಗಿ ಸಮಾಧಾನ ದೊರೆಯುವಂತಾಗ್ತದೆ. ಇದಾಗಿದೆ ಇಸ್ಲಾಂ ಮುಂದಿರುವಂತಹ ಮುಖ್ಯ ವಿಷಯ. ಇದರಲ್ಲಿ ನಾವು ಮುಖ್ಯವಾಗಿ ಅರಿತಿರಬೇಕಾದಂತಹ ವಿಷಯಗಳು, ಪ್ರತಿ ಒಬ್ಬರಿಗೂ ಕೂಡ ಒಬ್ಬ ಮುಸಲ್ಮಾನನ ಮೇಲೆ ಅವರವರಿಗೆ ನೀಡುವಂತಹ ಹಕ್ಕು ಬಾಧ್ಯತೆಗಳಿವೆ. ಇಸ್ಲಾಂ ಅದನ್ನು ಕಲಿಸಿಕೊಡುತ್ತದೆ. ಅಲ್ಲಾಹನೊಂದಿಗಿರುವ ಹಕ್ಕು ಬಾಧ್ಯತೆಗಳು ಯಾವುದು, ಅದೇ ರೀತಿ ತನ್ನೊಂದಿಗಿರುವಂತಹ ಹಕ್ಕು ಬಾಧ್ಯತೆಗಳು ತನ್ನ ಮಾತಾಪಿತರೊಂದಿಗೆ, ನೆರೆಹೊರೆಯವರೊಂದಿಗೆ, ಹೆಂಡತಿ ಮಕ್ಕಳೊಂದಿಗೆ, ಗುರು ಹಿರಿಯವರೊಂದಿಗೆ, ಕಲಿಸುವಂತಹ ಅಧ್ಯಾಪಕರೊಂದಿಗೆ, ಅದೇ ರೀತಿ ಪ್ರಾಣಿ ಪಕ್ಷಿಗಳೊಂದಿಗೆ ಯಾವ ರೀತಿಯಲ್ಲೆಲ್ಲ ಅವನಿಗೆ ಹಕ್ಕು ಬಾಧ್ಯತೆಗಳಿವೆ ಎಂಬುದನ್ನು ಸವಿಸ್ತಾರವಾಗಿ ಪ್ರಸ್ತಾಪಿಸಲ್ಪಟ್ಟಿದೆ. ತಾವೆಲ್ಲರೂ ಕೂಡ ಆಶ್ಚರ್ಯಪಡುವಂತಹ ಒಂದು ವಿಷಯವಿದೆ. ಅದಾಗಿದೆ ನಾನು ಇಂದು ಹೇಳುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಆತು ಅತ್ತರೀಖ ಹಕ್ಕಹು, ರಸ್ತೆಗೆ ಅದರ ಹಕ್ಕನ್ನು, ಅದಕ್ಕಿರುವಂತಹ ಅಗತ್ಯ, ಅದರ ಅಗತ್ಯವನ್ನು ನೀಡಿರಿ. ಅದು ಯಾವ ಬೇಡಿಕೆಯನ್ನು, ರಸ್ತೆಯ ಬೇಡಿಕೆಗಳನ್ನು ಪೂರ್ತಿ ಮಾಡಿರಿ ಅಂತ ಹೇಳಿ. ಅದ್ಭುತವಾದಂತಹ ಒಂದು ವಿಷಯ. ರಸ್ತೆಯ ಹಕ್ಕನ್ನು ಕೂಡ ಪಾಲಿಸಲಿಕ್ಕೆ ಇಸ್ಲಾಂ ಕಲಿಸಿಕೊಡ್ತಾ ಇದೆ. ಅಲ್ಲೂ ಕೂಡ ನಾವು ಮಿತಿ ಮೀರಬಾರದು, ಅದರಲ್ಲೂ ಕೂಡ ನಾವು ಕೊರತೆಯನ್ನು ತೋರಿಸಬಾರದು. ಇದನ್ನು ಕೇಳಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳು ಕೇಳಿದರು, ಹಕ್ಕುಹು, ರಸ್ತೆಯ ಹಕ್ಕು ಏನೋದಿಯ ಪ್ರವಾದಿಯವರೇ ಅಂತ ಹೇಳಿ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮ್ಮನ್ನು ಬೆಚ್ಚಿ ಬೀಳಿಸುವಂತಹ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಅರ್ಥ ಮಾಡಿದರೆ ಎಷ್ಟೊಂದು ಸಮಾಧಾನ ಇಸ್ಲಾಂನಲ್ಲಿ ನಮಗೆ ಆಸ್ವಾದಿಸಬಹುದು ಅಂತ ಹೇಳಿ ಇದರಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದರಲ್ಲಿ ಒಂದು ಕಾಲೆ ಗದ್ದುಲ್ ಬಸರ್, ನಿಮ್ಮ ದೃಷ್ಟಿಯನ್ನು ತಗ್ಗಿಸಿರಿ ಅಂತ ಹೇಳಿ. ದೃಷ್ಟಿಯನ್ನು ತಗ್ಗಿಸುವುದು ಅದು ರಸ್ತೆಗೆ ನೀಡುವಂತಹ ಹಕ್ಕಾಗಿದೆ. ವಕಫುಲ್ ಅದ, ಉಪದ್ರವನ್ನು ತಡೆಯುವುದು ನಮ್ಮಿಂದಾಗಿ, ಅಂದ್ರೆ ರಸ್ತೆ ಮಧ್ಯೆ ಹೋಗಿ ನಿಲ್ಲುವುದು, ರಸ್ತೆಯಲ್ಲಿ ಅತ್ತಿತ್ತ ಪಾರ್ಕಿಂಗ್ ಮಾಡುವುದು, ಬೇರೆಯವರಿಗೆ ತೊಂದರೆಯುಂಟಾಗುವ ರೀತಿಯಲ್ಲಿ ಪಾರ್ಕಿಂಗ್ ಮಾಡುವವರಿದ್ದಾರೆ, ಬೇರೆಯವರಿಗೆ ಉಪದ್ರವವಾಗುವ ರೀತಿಯಲ್ಲಿ ರಸ್ತೆಯಲ್ಲಿ ನಿಂತು ಮಾತನಾಡುವವರಿದ್ದಾರೆ. ಈ ರೀತಿಯಲ್ಲ, ಅಥವಾ ಇನ್ನಿತರಿಗೆ ಉಪದ್ರವ ಉಂಟಾಗುವ ರೀತಿಯಲ್ಲಿ ರಸ್ತೆಗೆ ಕಸವನ್ನು ಬಿಸಾಡುವುದು ಅಲ್ವಾ, ಆ ರೀತಿಯಲ್ಲೆಲ್ಲ ಮಾಡುವವರಿದ್ದಾರೆ. ರಸ್ತೆಯಲ್ಲಿ ಮೂತ್ರ ಸಂಖ್ಯೆ ಮಾಡುವುದು, ಮೂತ್ರ ಬಂದರೆ ರಸ್ತೆ ಬದಿಯಲ್ಲಿ ನಿಂತು ಮೂತ್ರ ಮಾಡುವುದು, ಈ ರೀತಿಯಲ್ಲೆಲ್ಲ ಗಲಾಟೆ ಮಾಡುವುದು, ರಸ್ತೆಯಲ್ಲಿ ಬೊಬ್ಬೆ ಹಾಕುವುದು, ಇನ್ನಿತರ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುವಂತ ಮಾಡುವುದು, ಇದನ್ನೆಲ್ಲವನ್ನು ಕೂಡ ಒಬ್ಬ ಮುಸಲ್ಮಾನನು ತಡೆ ಹಿಡಿಯಬೇಕಾಗಿದೆ. ಒಂದನೆಯದು ಗದ್ದುಲ್ ಬಸರ್, ದೃಷ್ಟಿಯನ್ನು ತಗ್ಗಿಸಬೇಕು. ರಸ್ತೆಯಲ್ಲಿ ಓಡಾಡುವವರು ಅನ್ಯ ಸ್ತ್ರೀಯರಿರ್ತಾರೆ, ಬೇರೆ ಮನೆಯ ಹೆಣ್ಮಕ್ಳಿರ್ತಾರೆ, ಅವರನ್ನು ವಕ್ರ ದೃಷ್ಟಿಯಿಂದ ನೋಡುವುದು, ಈಗ ತಮಾಷೆ ಮಾಡುವುದು, ಅವರನ್ನು ಅಪಮಾನ ಮಾಡುವುದು, ಅಥವಾ ಇನ್ನಿತರು ವೃದ್ಧರಿರ್ತಾರೆ, ಕುಂಟರಿರ್ತಾರೆ, ಕಾಲನ್ನು ಕುಂಟಿಸಿಕೊಂಡು ನಡೆಯುವವರಿರ್ತಾರೆ, ರೋಗಿಗಳಿರ್ತಾರೆ, ಇವರನ್ನೆಲ್ಲ ನೋಡಿ ತಮಾಷೆ ಮಾಡುವುದು, ಈ ರೀತಿಯಲ್ಲಿ ರಸ್ತೆಗೆ ಅದಕ್ಕಾಗಿ ಕುಳಿತುಕೊಳ್ಳುವವರಿದ್ದಾರೆ. ಇದನ್ನೆಲ್ಲವೂ ಕೂಡ ಇಸ್ಲಾಂ ತಡೆಯುತ್ತದೆ. ಅದೇ ರೀತಿ ಒಂದು ಗದ್ದುಲ್ ಬಸರ್, ದೃಷ್ಟಿಯನ್ನು ತಗ್ಗಿಸುವುದು, ಎರಡು ಉಪದ್ರವವನ್ನು ತಡೆ ಹಿಡಿಯುವುದು, ಮೂರನೆಯದು ರದ್ದು ಸಲಾಂ, ಯಾರಾದರೂ ಸಲಾಂ ಹೇಳಿದರೆ ಅಲ್ಲಾಹನ ಶಾಂತಿ ನಿನ್ನ ಮೇಲೆ ಇರಲಿ ಅಂತೇಳಿ ಹೇಳಿದ್ರೆ ಅದಕ್ಕೆ ಉತ್ತರ ನೀಡುವುದು, ನಿನ್ನ ಮೇಲೂ ಕೂಡ ಅಲ್ಲಾಹನ ಶಾಂತಿ ಸಮಾಧಾನ ಇರಲಿ ಅಂತೇಳಿ ಪ್ರಾರ್ಥಿಸುವುದು. ವಲ್ ಅಮ್ರು ಬಿಲ್ ಮಅರೂಫ್, ಒಳಿತಿನ ಆಜ್ಞೆಯನ್ನು ನೀಡುವುದು, ಜನರು ತಪ್ಪಿಸಗುವಾಗ ಅವರಿಗೆ ಉಪದೇಶವನ್ನು ನೀಡುವುದು. ಯಾವ ರೀತಿಯಲ್ಲೆಲ್ಲ ಸಾಧ್ಯವಾಗ್ತದೆ ಒಳಿತಿನ ಉಪದೇಶ ನೀಡಲಿಕ್ಕೆ, ಆ ಒಳಿತಿನ ಉಪದೇಶವನ್ನು ನೀಡುವುದು. ವನ್ನಹಿ ಅನಿಲ್ ಮುನ್ಕರ್, ಕೆಡುಕನ್ನು ತಡೆ ಹಿಡಿಯುವುದು. ಇದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿಳಿಸಿಕೊಡುವಂತಹ ರಸ್ತೆಯ ಮರ್ಯಾದೆಗಳು.
ಇದನ್ನು ಅರ್ಥ ಮಾಡಿಕೊಂಡು ಜೀವಿಸಿದರೆ ಎಷ್ಟು ಶಾಂತಿ, ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ. ಅಲ್ಲಾಹ್ ನಮ್ಮೆಲ್ಲರಿಗೂ ಕೂಡ ಆಲಿಸುವುದಕ್ಕಿಂತಲೂ ಹೇಳುವುದಕ್ಕಿಂತಲೂ ಮುಖ್ಯವಾಗಿ ಜೀವನದಲ್ಲಿ ಅಳವಡಿಸಿ ಜೀವಿಸಲಿಕ್ಕಿರುವಂತಹ ತೌಫೀಕ್ ನೀಡಿ ಅನುಗ್ರಹಿಸಲಿ. ವಾಹಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.